ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ವಿಷಯ ಅಂತಂದರೆ, ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ವರ್ಷಗಳಾಯಿತು ನಾನು ನೈಟ್ ಡ್ಯೂಟಿನ ಮಾಡಿ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮೇಯ್ನ್ ಕಾರಣ, ಮೊನ್ನೆ ಒಂದು ರಜಾ ಹಾಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಅದರದ್ದೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಕೆಲಸ ಜಾಸ್ತಿ ಇತ್ತಲ್ಲ, ದಸರಾದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅದು ಅಲ್ಲದೇ ಒಂದು 4 ದಿನ ರಜಾ ಬೇರೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಬಾಸು. ಹಂಗಾಗಿ ಏನಾಗುತ್ತೆ, ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ನೈಟು. ಅದು ಏನಕ್ಕ ಅಂದರೆ, ನಾನು ಮೊನ್ನೆ ರಜಾ ಹಾಕೊಂಡಿರೋ ಕಾರಣಕ್ಕೋಸ್ಕರ ಇವಾಗ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಸ್ವಾರ್ಥಕ್ಕೋಸ್ಕರನೇ. ಬಟ್ ನಮ್ಮ ಬಾಸ್ ಏನು ಹೇಳಿಲ್ಲ, ಮಾಡಂಗಿದ್ರೆ ಮಾಡು, ಇಲ್ಲ ಮಾರ್ನಿಂಗ್ ಬಂದು ಮಾಡ್ತೀನಿ ಅಂತಂದ್ರೂ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ಮಾರ್ನಿಂಗ್ ಬರೋಕ್ಕೆ ತಿರ್ಗಾ ನಾನು ಆಟೋನ ಸರ್ವಿಸ್ ಮಾಡಿಸ್ಬೇಕು. ಹಂಗಾಗಿ ಏನು ಮಾಡ್ತಾ ಇದ್ದೀನಿ, ಆಟೋನ ಸರ್ವಿಸ್ ಮಾಡ್ಸೋಕ್ಕೋಸ್ಕರ ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಟೈಮು 2:15 ಆಗ್ತಾ ಬಂತು. ಸೊ 9 ಗಂಟೆಗೆ ಬಂದಿದೆ ನೈಟು ಊಟ ಮಾಡಿಕೊಂಡು. 9 ಗಂಟೆಯಿಂದ ಇವಾಗ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ ಕೆಲಸನ. ಸೊ ತುಂಬ ಜನ ನೈಟ್ ಶಿಫ್ಟ್ ಮಾಡ್ತಾ ಇರ್ತೀರಾ. ಅದು ತುಂಬ ಜನಕ್ಕೆ ಏನಪ್ಪ ಅಂತಂದರೆ ವರ್ಷಗಟ್ಟಲೆನೇ ಮಾಡ್ತಾ ಇರ್ತೀರಾ. ಅದು ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಅಟ್ಲೀಸ್ಟ್ ಬೆಳಗಿನ ಜಾವನಾರು ಒಂದು 3 ಅವರ್ ಮಲಗಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಏನು ಮಾಡೋಕ್ಕಲ್ಲ, ದುಡಿಬೇಕು ಅನ್ನೋ ಕಮಿಟ್ಮೆಂಟ್ ಇದ್ದಾಗ ದುಡಿಲೇಬೇಕಾಗುತ್ತೆ. ಏನು ಮಾಡೋಂಗಿಲ್ಲ. ನನಗೂ ಸಹ ಹುಷಾರಿದ್ದಿಲ್ಲ, ಡೌಲೋ ಮಾತ್ರ ನುಂಗ್ಬಿಟ್ಟು ವಿಕ್ಸ್ ಹಚ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಏನು ಮಾಡೋದು. ತುಂಬ ಜನ ಹೇಳ್ತಾರೆ, ಅವ್ರವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಆರಾಮಾಗಿ ಆಟೋ ಓಡಿಸ್ಕೋಬೋದು, ಡ್ರೈವಿಂಗ್ ಕೆಲಸ ಮಾಡ್ಬೋದು ಅಂತ. ಬಟ್ ನೀವೇನೇ ಅನ್ನಿ ಫ್ರೆಂಡ್ಸ್, ನಾವು ಡ್ರೈವಿಂಗ್ ಫೀಲ್ಡಲ್ಲಿ ದುಡಿಬೋದು ಅಷ್ಟೇ ಹೊರತು, ನಮಗೆ ಸಮಯ ಸಂದರ್ಭ ಬಂದಾಗ ಏನೇ ಆಗಲಿ ಒಂದೊಂದು ಕಷ್ಟಗಳು ಸಡನ್ನಾಗಿ ಬಂದ್ಬಿಡುತ್ತೆ ಡ್ರೈವಿಂಗ್ ಫೀಲ್ಡಲ್ಲಿ. ಅವಾಗ ನಮ್ಮ ಜೊತೆ ಯಾರು ಇರಲ್ಲ. ದುಡ್ಡಿಂದೇ ಆಗಲಿ ಅಥವಾ ಏನೇ ಆಗಲಿ ಸಪೋರ್ಟ್ ಮಾಡಬೇಕು ಅಂತಂದರೆ ಯಾರು ಇರಲ್ಲ ನಮ್ಮ ಜೊತೆ. ಸೊ ಇವಾಗ ನೋಡಿ, ನಂದನ್ನೇ ತೊಗೊಳ್ಳಿ, ನನ್ನ ಹತ್ರ ಆಟೋ ಇದೆ. ಆದರೆ ಮೇಯ್ನ್ ಏನಪ್ಪ ಅಂತಂದರೆ, ನಾನು ಆಟೋಗಿಂತ ಜಾಸ್ತಿ ಕೆಲಸನ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ನಾನು ಈ ಫೀಲ್ಡಿಗೆ ಬಂದು 18 ವರ್ಷ ಆಯಿತು. 18 ವರ್ಷದಿಂದಲೂ ನಾನು ಈ ಥರನೇ ಕೆಲಸ ಮಾಡ್ಕೊಂಡಿರೋದು ಕಂಪ್ನಿಯಲ್ಲಿ. ಕೇಳ್ಬೋದು ನೀವು, ಯಾಕಪ್ಪ ಬೇರೆ ಏನು ಮಾಡಲಿಲ್ವಾ, ನೀವೇ ಸ್ವಂತ ಮಾಡ್ಬೋದಿತ್ತಲ್ಲ ಅಂತ. ಸ್ವಂತ ಎಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮಿಷಿನು ಇವಾಗಲ್ಲ, ಇದು ಸೆಕೆಂಡ್ಸ್ ತೊಗೊತೀನಿ ಅಂದರೆ ಒಂದು 5 ಲಕ್ಷದ ಮೇಲೆ ಇರುತ್ತೆ. ಅದ್ರ ಜೊತೆಗೆ ನೋಡಿ, ಇವೆಲ್ಲ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ಸು, ಇವನ್ನೆಲ್ಲ ಬಂದ್ಬಿಟ್ಟು ನಾವು ತೊಗೊಳಕ್ಕೆ ಆಗಲ್ಲ. ಹೆವಿ ಕಾಸ್ಟ್ಲಿ ಇರುತ್ತೆ. ಸೊ ಹಂಗಾಗಿ ನಮಗೆ ಬೇಡಪ್ಪ ಸವಾಸ. ಆರಾಮಾಗಿ ನಮ್ಮ ಬಾಸು ತುಂಬ ಒಳ್ಳೆಯವರಿದ್ದಾರೆ. ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಇರೋ ತನಕ ಮಾಡೋದು. ಓಕೆ, ನಾವು ಅಕಸ್ಮಾತ್ ಏನಾದ್ರು ಜಗಳ ಆಡಿ ಅಥವಾ ಬಿಟ್ಟು ಹೋಗಿ ಬೇರೆ ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ಓಕೆ, ಬಿಟ್ಟು ಹೋಗ್ಬೋದು. ನಮಗಿಲ್ಲಿ ಏನು ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ನಾನು ಈ ಕಂಪ್ನಿಲಿ ದುಡಿಯೋಕ್ಕೆ ಶೋ ಮಾಡಿ 15 ವರ್ಷ ಆಯಿತು. 15 ವರ್ಷದಿಂದ ಇದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಕಂಪ್ನಿ ಏನಪ್ಪ ಅಂದರೆ ಚಿಕ್ಕದು. ESI PF ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಸಂಬಳ ಒಂದು ಮಾತ್ರ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದು ಏನಿಲ್ಲ. ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಕಂಪ್ನಿಗಳಲ್ಲಿ ಹಿಂಗಿರುತ್ತೆ. ಕೆಲವೊಂದು ಚಿಕ್ಕ ಕಂಪ್ನಿಯಲ್ಲೂ ಸಹ ಮಾಡಿರ್ತಾರೆ ಓನರ್ಗಳು. ನಮ್ಮ ಬಾಸ್ ಏನೋ ಮಾಡಿಲ್ಲ, ಏನು ಮಾಡೋಕ್ಕಲ್ಲ. ಬಟ್ ಕಷ್ಟ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏನೋ ಎಮರ್ಜೆನ್ಸಿ ಸರ್, ಒಂದು 10,000 ದುಡ್ಬೇಕು, ಒಂದು 20,000 ದುಡ್ಬೇಕು ಅಂದರೆ ಪಾಪ ಕೊಡ್ತಾರೆ. ಅದರಲ್ಲೆಲ್ಲ ಏನಿಲ್ಲ. ಹಂಗಿರೋದ್ರಿಂದ ಏನೋ ಒಂದು ತಕ್ಕ ಮಟ್ಟಿಗೆ ನಡಿಬೋದು. ಸೊ ನೀವು ಯಾರ್ಯಾರು ನನ್ನ ವಿಡಿಯೋನ ನೋಡೋರು ಇದ್ದೀರಾ ವರ್ಕಿಂಗ್ ಫೀಲ್ಡಲ್ಲಿ, ಅವರು ದಯವಿಟ್ಟು ಕಮೆಂಟ್ ಮಾಡಿ ಏನೇನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸಿ ಕಮೆಂಟಲ್ಲಿ. ಸೊ ನೀವು ನೈಟ್ ಡ್ಯೂಟಿ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನಿಮ್ಗೆ, ಅಥವಾ ಫಸ್ಟ್ ಶಿಫ್ಟು ನೈಟ್ ಶಿಫ್ಟು ಆ ಥರ ಇರುತ್ತಾ, ಅಥವಾ 3 ಶಿಫ್ಟ್ ಇರುತ್ತಾ, ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನೋಡ್ಬೋದು ವೀಲ್ ಸೌಂಡ್ ಎಲ್ಲ ಬರ್ತಾ ಇದೆ. ನಿಮಗೆ ನಾಯ್ಸ್ ಕೇಳಿಸ್ತಿದೆ ಅಲ್ವಾ ಗೊತ್ತಿಲ್ಲ. ಸೊ ಇವಾಗ ಏನಪ್ಪ ಅಂತಂದರೆ, ಏನು ಮಾಡೋಂಗಿಲ್ಲ. ತುಂಬ ಜನ ವೀಡಿಯೋಗಳು ನೋಡ್ತಾ ಇರ್ತೀನಿ ರೀಲ್ಸಲ್ಲಿ. ಬೇರೆ ಕಡೆ ಎಲ್ಲ ಕಂಪ್ನಿಗಳಲ್ಲಿ ಸಿಕ್ಕಾಬಟ್ಟೆ ಕೆಲಸಕ್ಕೆ ಏನಾದರೂ ವೇಕೆನ್ಸಿ ಇರುತ್ತೆ. ಆದರೆ ನಮ್ಮವರು ಯಾರು ಹೋಗಲ್ಲ. ಇವಾಗ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ಹಿಂದಿ ಹುಡುಗ, ಓಕೆನಾ. ಕನ್ನಡದವ್ರಿಗೆ ಹೇಳಿದ್ರೆ ಮಾಡಲ್ಲ. ಇಲ್ಲ ಬೆಳಗ್ಗೆ ಬರಬೇಕು, ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಇನ್ನೊಂದು ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಈಗ ಅವನು ಒಬ್ಬ ಬಂದಿರೋದ್ರ ಜೊತೆಗೆ ಅವನ ತಮ್ಮ, ಅವನ ಬಾಮ ಇದ್ದ ಎಲ್ಲರನ್ನೂ ಕರ್ಕೊಂಡ್ಬಂದವ್ರು. 3 ಜನ ಅವರು ಹಿಂದಿಯವರು. ಇವಾಗ ಒಂದು 1/2 hour ಮುಂಚೆ ಹೊಂಟೋದ್ರು ಮನೆಗೆ. ಅವ್ರನ್ನೂ ಸಹ ಫ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ನೋಡಿ, ಅವ್ನು ಬಂದು ಇನ್ನೂ 3 ತಿಂಗಳು 4 ತಿಂಗಳಾಗಿಲ್ಲ. ಆಲ್ರೆಡಿ ಸರ್ಫೇಸ್ ಟ್ರೇಡಿಂಗ್ ಮಾಡ್ತಾ ಇದ್ದಾನೆ ಅವನ ತಮ್ಮ. ಇನ್ನೊಬ್ಬ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ. ಈ ಥರ ಹಿಂದಿಯವರು ಬಂದರೆ ನಮ್ಮನ್ನ ಬಂದ್ಬಿಟ್ಟು ಅಯ್ಯೋ ಅನಿಸ್ಬಿಡ್ತಾರೆ. ಮೇಯ್ನ್ ಏನಪ್ಪ ಅಂತಂದರೆ, ನಮಗಿರೋದು ನಾವುಗಳೇ ಸರಿ ಇಲ್ಲ. ಎಲ್ಲರನ್ನೂ ಬಿಟ್ಕೊಂಡು ಈ ನಮ್ಮನ್ನ ಕೆಲಸ ಕೇಳಕ್ಕೆ ಹೋದ್ರೆ ತುಂಬ ಜನ ಇವಾಗ ಏನು ಮಾಡ್ತಾರೆ, ಒಂದು ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. 10,000 15,000 ಸಂಬಳ ಕೊಡ್ತಾರೆ ಅಂತ ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಇನ್ನೊಂದು ಮತ್ತೊಂದನ್ನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲೆಲ್ಲ ಏನಪ್ಪ ಅಂದರೆ, ನಿಮಗೆ ಜೀವದ ಅಂಗನ ತೊರೆದು ಕೆಲಸ ಮಾಡಬೇಕು. ಸೊ ಈ ಥರ ಕಂಪ್ನಿಗಳಲ್ಲೆಲ್ಲ ಹಂಗೇನಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಏನಪ್ಪ ಅಂದರೆ, ನೀವು ಕೆಲಸ ಕಲ್ತ ಮೇಲೆ ಸಂಬಳ. ಹೆಲ್ಪರ್ ಕೆಲಸ ಇದ್ದಾಗೆಲ್ಲ ನಿಮಗೆ ಸಂಬಳ ಇಲ್ಲ, ಓಕೆನಾ. ಹೆಲ್ಪರ್ ಇದ್ದಾಗ ಸಂಬಳ ಕಮ್ಮಿನೇ. ನಾನು ಸಹ ಕೆಲಸ ಮಾಡುವಾಗ ಸ್ಟಾರ್ಟಿಂಗಲ್ಲಿ 1,800 ರೂಪಾಯಿ ಸಂಬಳ ಇತ್ತು. ಸೊ ಇವಾಗ ಬಂದ್ಬಿಟ್ಟು ಯೋಚನೆ ಮಾಡಿ, 18 ವರ್ಷದಿಂದ 1,800 ರೂಪಾಯಿ ಸಂಬಳ ನನಗೆ ಇದ್ದಿದ್ದು. ಇವಾಗ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ.
ನೋಡೋಣ, ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಇರ್ಬೋದು ಇವಾಗ ಸ್ಯಾಲ್ರಿ ನನಗೆ ಈ ಮಿಷಿನ್ ಆಪರೇಟಿಂಗ್ ಕೆಲಸಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಆಗ್ತಾ ಇರ್ತಾರೆ, ಸರ್ ಯಾರಾದ್ರೂ CG ಆಪರೇಟರ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಹೇಳ್ತೀನಿ, CG ಆಪರೇಟರ್ ಇದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಸಂಬಳ ಕೊಡ್ಕೊಂಡು ಇಟ್ಕೊಳ್ಳಿ, ಕಳ್ಕೊಳಕ್ ಹೋಗ್ಬೇಡಿ. ನೀವೇನಾದ್ರೂ ಅವ್ರನ್ನ ಕಳ್ಕೊಂಡ್ರೆ ದಯವಿಟ್ಟು ಸಿಗಲ್ಲ. ಯಾಕಂದ್ರೆ ಇವಾಗಿನ ಜನರೇಷನ್ ಅವರು ಯಾರೂ ಸಹ ಈ ತರ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅನ್ನೋರು ಇಲ್ಲ. ಅಫಿಷಿಯಲ್ ಆಗಿ ಬೈಕ್ ತಗೊಂಡು ಒಳ್ಳೊಳ್ಳೆ ಡ್ರೆಸ್ಗಳು ಹಾಕೊಂಡು ಸುತ್ತಾಡ್ಕೊಂಡು ಇವಾಗ ತಿಂಗಳಿಗೆ 30,000 40,000 ಸಂಪಾದನೆ ಮಾಡ್ತಾರೆ. ನಾವ್ ಹಂಗಲ್ಲ, ನಮ್ಗೆ ಅದು ಅಭ್ಯಾಸನೇ ಬಂದಿಲ್ಲ ಹುಡ್ತಾಗಿಂದ. ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದು ದಿನಕ್ಕೆ 25 ರೂಪಾಯಿ ಸಂಬಳ. ಓಕೆನಾ, ನಾನೇ ಕೆಲಸ ಮಾಡಿ ನನಗೇನು ಖರ್ಚಿಗೆ ಬೇಕು ಅದನ್ನ ನಾನು ದುಡ್ಡು ಮಾಡ್ಕೊತಾ ಇದ್ದೆ. ಮತ್ತೆ ನಾನು ಚಿಕ್ಕಮಗಳೂರಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟದ ಹತ್ರ ಕಾಫಿ ಎಸ್ಟೇಟಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಓಕೆನಾ, ಅದು ಯಾವಾಗ ನಮಗೆ ಬೇಸಿಗೆ ರಜೆ ಬರ್ತೈತಲ್ಲ ಅವಾಗ ಹೋಗ್ಬಿಟ್ಟು ಮುಳ್ಳಯ್ಯನಗಿರಿ ಬೆಟ್ಟದಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಕಾಫಿ ಎಸ್ಟೇಟಲ್ಲಿ. ಆಮೇಲೆ ಊರಲ್ಲಿ ಮಾಡಿದ್ದೀನಿ, ಹೊಲ ಮನೆ ಕೆಲಸ ಯಾವುದು ಬಿಟ್ಟಿಲ್ಲ. ನಮ್ಮ ತೋಟದಲ್ಲೂ ಸಹ ನಾನು ಕೆಲಸ ಮಾಡೇನೆ ದುಡ್ಡಿಸ್ಕೊಂತ ಇದೆ. ಆ ಥರ ನಾವು ಬೆಳೆದಿರೋದು. ಬಟ್ ಇವಾಗಿನ ನಾವು ಮಕ್ಳಿಗೆಲ್ಲ ಅಷ್ಟು ಇದಿಲ್ಲ. ಇವಾಗ ನಾವು ಯಾರು ಹಳ್ಳಿ ಕಡೆ ಕೆಲಸನೇ ಮಾಡಲ್ಲ, ಎಲ್ಲ ಬಿಟ್ಟು ಬಿಟ್ಟು ಬೆಂಗಳೂರಿಗೆ ಬರ್ತಾವ್ರೆ. ಬೆಂಗಳೂರಿಗೆ ಬಂದು ಇಲ್ಲಿ 10-15 ಸಾವಿರ ಸಂಬಳಕ್ಕೆ ಬಿಸಿಲಲ್ಲಿ ಆ ಬೈಕ್ಗಳನ್ನ ಓಡಿಸ್ಕೊಂಡು ಏಟ್ ಮಾಡ್ಕೊಂಡು ಬಿದ್ದು ಎಲ್ಲ ಮಾಡಿ ಲೈಫ್ನ ಅರ್ಧ ಹಾಳು ಮಾಡ್ಕೊತಾ ಇದ್ದಾರೆ. ಗಾಡೀಲಿ ಓಡಾಡ್ಕೊಂಡು ದುಡಿಬಹುದು ಫ್ರೆಂಡ್ಸ್, ಆದರೆ ಏನು ಗೊತ್ತಾ, ನಿಮ್ಮ ಹೆಲ್ತ್ ಅನ್ನೋದು ಸಿಕ್ಕಾಬಟ್ಟೆ ಹಾಳಾಗುತ್ತೆ. ಈ ಥರ ಕಂಪ್ನಿಲಿ ಕೆಲಸ ಮಾಡೋದಾದ್ರೆ ಅಟ್ಲೀಸ್ಟ್ ಓಕೆ, ಹೆಲ್ತ್ ಹಾಳಾಗೋದು ಎಲ್ಲೇನು ಹಾಳಾಗಲ್ಲ ಅಂತೇನಿಲ್ಲ, ಹಾಳಾಗುತ್ತೆ 100%. ಬಟ್ ಏನಂದರೆ ಇರೋದ್ರಲ್ಲಿ ಬೆಟರು. ಒಂದು ESI ಇರುತ್ತೆ, PF ಇರುತ್ತೆ. ಆಮೇಲೆ ನಿಮ್ಮ ತಂದೆ ತಾಯಿಗೆ ಏನಾದ್ರು ಹುಷಾರಿಲ್ಲ ಅಂತಂದರೆ ಯೂಸ್ ಆಗುತ್ತೆ ESI PF ಇರೋ ಕಂಪ್ನಿಯಲ್ಲಿ. ಈ ವಯಸ್ಸಾಗಿರೋ ತಂದೆ ತಾಯಿಗಳು ಇರ್ತಾರೆ ಮನೇಲಿ, ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನು ಮಾಡ್ತೀರಾ? ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಲಕ್ಷ ಲಕ್ಷ ಕೇಳ್ತಾರೆ, ಮುಟ್ಟಿದ್ರೆ 1,000 ರೂಪಾಯಿ ಅಂತಾರೆ ಇವಾಗ ಹಾಸ್ಪಿಟಲಲ್ಲಿ. ESI PF ಎಲ್ಲ ಇತ್ತು ಅಂತಂದರೆ ನಿಮಗೆ ಏನೋ ಒಂದು ಕಷ್ಟ ಅಂದಾಗ ಯೂಸ್ ಆಗುತ್ತೆ. ನಮ್ಮ ಕಂಪ್ನಿಲೂ ಇಲ್ಲ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ಆಲ್ಟರ್ನೇಟಾಗಿ ನಾವೇನಾದ್ರು ಮಾಡ್ಕೊಬೇಕು ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲೂ ಸಹ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಮಾಡ್ತಾ ಇದೀವಿ ಅವಾಗಿಂದ, ನಿಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಮಾಡ್ತಾ ಇದೀವಿ. ಸೊ ನೀವು ಅಷ್ಟೇ. ನಾನು ಫಸ್ಟು ಹೆಲ್ಪರ್ ಕೆಲಸ ಸ್ಟಾರ್ಟ್ ಮಾಡಿದ್ದು ತಿಗಡ್ರಪಾಳ್ಯ ಮೇನ್ ರೋಡಲ್ಲಿ. ಓಕೆನಾ, ತಿಗಡ್ರಪಾಳ್ಯ ಮೇನ್ ರೋಡು, ಆಮೇಲೆ ಭಟ್ರೋಟ್ಲ ಹತ್ರ ನಾನು ಕೆಲಸ ಮಾಡ್ತಾ ಇದ್ದು ಹೆಲ್ಪರ್ ಕೆಲಸ. ಅವಾಗ VMC CNC ಆಮೇಲೆ ಜಿಗ್ ಬೋರಿಂಗು H ಬೋರಿಂಗು ಅಲ್ಲಿ ನಾನು ಹೆಲ್ಪರ್ ಕೆಲಸ ಮಾಡ್ತಾ ಇದ್ದು. ಒಂದೊಂದು ಜಾಬ್ಗಳು ಇಷ್ಟಿಷ್ಟು ಈ ಮಿಷಿನ್ ಅಷ್ಟು ದೊಡ್ಡದು ಬರೋದು ಅಲ್ಲಿ ನಾನು ಹೆಲ್ಪರ್ ಕೆಲಸ ಮಾಡುವಾಗ. ಅಲ್ಲೂ ಅಷ್ಟೇ, ಒಂದು ವಾರ ನೈಟು ಒಂದು ವಾರ ಡೇ. ಅವಾಗ ಏನಪ್ಪ ಅಂದ್ರೆ ನಾವು ಬೆಂಗಳೂರಿಗೆ ಹೊಸದಾಗಿ ಬಂದಿದ್ದು, ಎಲ್ಲೂ ಮಾಡೋಕ್ಕಾಗ್ತಿಲ್ಲ. ಇವಾಗ ಹಿಂದಿಯವ್ರು ಹೆಂಗೆ ಕೆಲಸ ಮಾಡ್ತಾರೋ ಆ ಥರ ಕೆಲಸ ಮಾಡ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ಬಂದರೆ ಡೇ ಫುಲ್ಲು 8 ಗಂಟೆ ತನಕ ಮಾಡಿ ನೈಟ್ ಕಂಟಿನ್ಯೂ ಮಾಡಿ ತಿರ್ಗಾ ಮತ್ತೆ ನಾಳೆ ಡೇನ ಕಂಟಿನ್ಯೂ ಮಾಡಿ ನೈಟ್ ಮನೆಗೆ ಹೋಗ್ತಾ ಇದೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 100 ಅವರ್ OT ಮಾಡ್ತಾ ಇದೆ ಅವಾಗ. ಬಟ್ ಇವಾಗೆಲ್ಲ ಬಿಡ್ರಿ, ಇವಾಗ OT ಮಾಡೋದಿರಲಿ, ಡ್ಯೂಟಿ ಮಾಡೋಕ್ಕೇ ಮೈ ಬರಾಗ್ಬಿಟ್ಟಿದೆ, ಅಷ್ಟು ಸೋಂಬೇರಿಗಳು ಆಗ್ಬಿಟ್ಟಿದ್ದೀವಿ ನಾವು. ಅದು ನಮ್ಮದೇ ತಪ್ಪು, ಏನೂ ಮಾಡೋಕ್ಕಾಗಲ್ಲ, ನಾವೇ ಹಂಗೆ ಆಗ್ಬಿಟ್ಟಿದ್ದೀವಿ. ಈ ಸಮಸ್ಯೆಗಳು ಎಷ್ಟೇ ಇದ್ರೂ ದುಡಿಬೇಕು ಅಂತ ಜಾಸ್ತಿ ಮನ್ಸಿಗೆ ಬರೋದೇ ಇಲ್ಲ. ಬಿಡು, ಎಷ್ಟು ದುಡಿದ್ರು ಅಷ್ಟೇ ಇದ್ದಿದೆ ಜೀವನದಲ್ಲಿ ಅಂದ್ಬಿಟ್ಟು ಮನ್ಸಿಗೆ ಬಂದ್ಬಿಡುತ್ತೆ. ಹಂಗೆ ಬಂದಾಗ ಸುಮ್ಮನಾಗ್ಬಿಡ್ತೀವಿ. ಇವಾಗ ನೋಡಿ, ನನ್ನ ಆಟೋ ಇದೆಯಲ್ವಾ, ನನ್ನ ಆಟೋದಲ್ಲಿ ದುಡ್ದು ನಾನು ಮಿನಿಮಮ್ ಅಂದರೆ 1.5 ತಿಂಗಳಾಯಿತು. ಇವತ್ತು ನನಗೂ 1 ರೂಪಾಯಿ ದುಡ್ದಿಲ್ಲ ನಾನು ಆಟೋದಲ್ಲಿ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಅದೇನೋ ಒಂಥರ ನನಗೆ ಹುಚ್ಚು, ಏನು ಮಾಡೋಂಗಿಲ್ಲ. ಸೊ ನೀವು ಯಾರಾದ್ರೂ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮು ಇನ್ನೊಂದು ಏನಾದ್ರು ಜಾಬ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ. ಹಾಗೇನೆ ಜಾಸ್ತಿ ಏನಾದ್ರು ಮಾತಾಡಿದೆ ಅನ್ಸುತ್ತೆ ನನ್ನ ಪ್ರಕಾರ, ನಾನೇನಾದ್ರು ಮಾತಾಡಿದ್ರೆ ತಪ್ಪಿದ್ರೆ ಅಥವಾ ಬೋರ್ ಅನ್ಸುತ್ತೆ ಬೇಜಾರು ಮಾಡ್ಕೊಂಬಿಡಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ತಿಳಿಸಿ ಕಮೆಂಟ್ಸಲ್ಲಿ. ಬೈತೀರಾ ಬೈದು ಬಿಡ್ರಿ, ಹೋಗ್ತೀರಾ ಹೋಗ್ರಿ. ಸೊ ನೋಡೋಣ, ಇನ್ನು ಕೆಲವೊಂದು ಸ್ವಲ್ಪ ವೀಡಿಯೋಗಳು ಮಾಡ್ತೀನಿ. ಇವತ್ತು ಮಾಡಿದ್ದೇನಪ್ಪ ಅಂತಂದರೆ ತೋರ್ಸೋಣ ನಾನು ಕೆಲಸ ಮಾಡೋ ರೀತಿನ ಅಂತ ಹೇಳ್ಬಿಟ್ಟು. ನಾನು ಹೆಲ್ಪರ್ ಕೆಲಸ ಮಾಡುವಾಗ ಒಂದು ಯಾವುದೋ ಕಂಪ್ನಿ ಕೊಟ್ಟಿದ್ದೆ ದೊಡ್ಡಣ್ಣ ಇಂಡಸ್ಟ್ರಿಯಲ್ಲಿ. ಅದು ಇದೇ ಥರ ಚಿಕ್ಕ ಮಿಷಿನು. ಅಲ್ಲೇನಪ್ಪ ಅಂದರೆ ಪ್ರೊಡಕ್ಷನ್ ಜಾಬ್ಗಳು ಒಂದೊಂದು ನಿಮಿಷಕ್ಕೆ ತೆಗೆದು ಕಟ್ಕೊಡೋರು. ನಾನು ಮಿಲ್ಲಿಂಗ್ ಆಪ್ರೇಟಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಯಾವಾಗ ಏನಪ್ಪ ಅಂದರೆ ಏನು ಗುರು ಇವರು 5 ನಿಮಿಷಗಳ ಒಂದೊಂದು ಪೀಸ್ ಮಾಡ್ತಾರೆ, ಅದು ಹೆಂಗೆ ಮಾಡ್ತಾರೆ ಅಂತ ಯೋಚನೆ ಬರೋದು ಈ ಫೀಲ್ಡಿಗೆ ಬರೋಕ್ಕೆ ಮುಂಚೆ. ನಾವು ಮಿಲ್ಲಿಂಗಲ್ಲಿ ಮಾಡುವಾಗ ಒಂದು ಪೀಸ್ನ ಲೋಡ್ ಮಾಡಿದ್ರೆ ಮಿಷಿನ್ಗೆ ಮಿನಿಮಮ್ ಅಂದರೆ 1 ಅವರ್ 1.5 ಅವರ್ ಆಗೋದು. CNC ಗೆ ಲೋಡ್ ಮಾಡಿದ್ರೆ ಒಂದೊಂದು ದಿನಗಳ ಗಟ್ಟಲೆ ಆಗೋಗ್ಬಿಟ್ಟಿರೋದು. ಹಂಗಾಗಿ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಈ ಕೆಲಸ ಕಲಿಯೋ ತುಂಬ ಒಳ್ಳೇದು, ಈ ಕೆಲಸ ಕಲಿತ್ರೆ ನಿನಗೆ ಒಳ್ಳೆ ಸಂಬಳ ಸಿಗುತ್ತೆ ಅಂತ. ಆವಾಗ ನನಗೆ 1,800 ರೂಪಾಯಿ ಸಂಬಳ ಹೇಳಿದ್ನಲ್ಲ, ಅವಾಗ ನಾನು ಅಯ್ಯೋ ಬೇಡಪ್ಪ, ಈ ಥರ ಎಲ್ಲ 2 ನಿಮಿಷಕ್ಕೂ ಪೀಸ್ ಮುಂದೆನೇ ಇರಬೇಕು ನೋಡಿ, ಹಿಂಗೆ ತಿರುಗಿಸ್ತಾನೆ ಇರಬೇಕು ಮಿಷಿನು, ಈಗ ಕೈ ಬಿಟ್ರೆ ಸ್ಟಾಪ್ ಆಗುತ್ತೆ. ಸೊ ಹಂಗಾಗಿ ಬೇಡ, ನನಗೆ ಈ ಕೆಲಸನೇ ಕಲಿಯಲ್ಲ ನಾನು ಅಂತ ಇದೆ. ಅದಾದ್ಮೇಲೆ ಅಕಸ್ಮಾತಾಗಿ ನಾನು ಹೆಲ್ಪರ್ ಕೆಲಸ ಮಾಡ್ತಿದ್ದ ಕಂಪ್ನಿನ ಬಿಡ್ಬೇಕಾಯ್ತು ಬಂತು. ಬಿಟ್ಬಿಟ್ಟು ಶಿಸ್ತಾಗೆ ಬಂದು ಇದೇ ಥರ ಮಿಷಿನ್ಗಳಿರೋಂಥ ಕಂಪ್ನಿ ಇಲ್ಲಿ ಅಂದ್ರಲ್ಲಿ ಮೇಡೋ ಚೇತನ್ ಸರ್ಕಲ್ ಹತ್ರ ಇದೆಯಲ್ಲ, ಅಲ್ಲಿ ಒಳಗಡೆ ಇದೆ, ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಹತ್ರ ಇತ್ತು ಒಂದು ಕಂಪ್ನಿ. ಅಲ್ಲಿ ಯಾರೋ ನಮ್ಮ ಫ್ರೆಂಡ್ ಹಿಂಗೆ ಸೇರಿಸಿದ್ರು, ಹೋಗೋ ಹೆಲ್ಪರ್ ಕೆಲಸ ಖಾಲಿ ಇದೆ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ಸೇರ್ಕೊಂಡಾಗ ಗೊತ್ತಾಯ್ತು ಈ ಥರ ಮಿಷಿನ್ಗಳಲ್ಲಿ ತುಂಬ ವೆರೈಟಿ ಇದೆ, ದೊಡ್ಡ ದೊಡ್ಡ ಮಿಷಿನ್ಗಳಿದೆ. ಅದೊಂದೇ ಮಿಷಿನ್ ಅಲ್ಲ, ನಾನು ಅಂದ್ಕೊಂಡಿದ್ದು ಇದೇ ಥರ ಒಂದೇ ಮಿಷಿನ್ ಅಂತ. ಇದರಲ್ಲಿ ದೊಡ್ಡದು ಚಿಕ್ಕದು ಡಿಫ್ರೆಂಟ್ ಆಗೆಲ್ಲ ಬರುತ್ತೆ CG ಮಿಷಿನಲ್ಲಿ. ಇವಾಗೆಲ್ಲ ಬಂದು ಆಲ್ಮೋಸ್ಟ್ ಕಂಪ್ಯೂಟರ್ ಬಂದ್ಬಿಟ್ಟಿದೆ ಬಿಡಿ, ಇದೆಲ್ಲ ಮ್ಯಾನ್ಯಲ್ಲು. ಸೊ ಕಂಪ್ಯೂಟರ್ ಬರೋದೆಲ್ಲ ಬಂದು ಸ್ವಲ್ಪ ಓದಿದ್ರೆ ತಿಳ್ಕೊಬೋದು, ನಾವೆಲ್ಲ ಓದಿಲ್ಲ.
ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಕೆಲಸ ಮಾಡ್ತಾ ಇರೋದು. ಬಟ್ ಅದಾದ್ಮೇಲೆ ಬಂದು ಕೆಲಸಕ್ಕೆ ಸೇರ್ಕೊಂಡೆ. ಅಲ್ಲಿ ಬಂದು 10 ಮಿಷಿನ್ ಇತ್ತು, ಇದೇ ತರ ದೊಡ್ಡ ದೊಡ್ಡ ಮಿಷಿನ್ಗಳು, ಈ ತರ ಒಂದು ಚಿಕ್ಕ 4 ಮಿಷಿನ್ಗಳು. ಸೊ ಅದಾದ್ಮೇಲೆ ನೋಡಿದಾಗ ಗೊತ್ತಾಯ್ತು, ದೊಡ್ಡ ದೊಡ್ಡ ಮಿಷಿನ್ಗಳು ಇದಾವೆ, ಇದ್ರಲ್ಲೂ ಸಹ ಇದನ್ನು ಕೆಲಸ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಅಲ್ಲೊಂದು 2 ವರ್ಷ ಮಾಡಿದೆ. ಆ ಕಂಪ್ನಿ 2.5 ವರ್ಷ ಮಾಡೋ ವರ್ಷದಲ್ಲಿ ಕೆಲಸನ ಆಲ್ಮೋಸ್ಟ್ ಕಲ್ತ್ಬಿಟ್ಟಿದೆ. ಓಕೆನಾ, ಕೆಲಸ ಕಲ್ತು ಅಲ್ಲಿಂದ ಬಂದ್ಬಿಟ್ಟು ಅದೇ ತಿಗಡಪಾಳ್ಯ ಮೇನ್ ರೋಡಲ್ಲಿ ಸ್ವಲ್ಪ ಒಳಗಡೆ ಬಂದರೆ ಒಂದು ಮೋರಿ ಇದೆ. ಆ ಮೋರಿ ಹತ್ರ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದೆ 1 ವಾರ. ಅಲ್ಲಿ ಹೆಂಗಪ್ಪ ಅಂತಂದರೆ, ಬೆಳಗ್ಗೆ 8 ಗಂಟೆ ಹೋದರೆ ರಾತ್ರಿ 8 ಗಂಟೆಗೆ ಬರಬೇಕು. ಹೆವಿ ಹಿಂಸೆ ಆಗೋದು, 4 ಅವರ್ ಓಟಿ ಕೊಡೋರು. ಆದರೆ ನಮಗೆ ಒಳಗಡೆ ಇರೋಕ್ಕಾಗ್ತಿರಲಿಲ್ಲ, ಏನೋ ಒಂಥರ ಸಡನ್ನಾಗಿ ಕೆಲಸ ಬಿಟ್ಟಿದ್ವಲ್ಲ, ಹಿಂಸೆ ಅನ್ಸೋದು. ತಿರ್ಗಾ ಅದಾದಮೇಲೆ ಇದು ಕಂಪ್ನಿಗೆ ನಮ್ಮ ಫ್ರೆಂಡು ಒಬ್ಬರು ಹಳೆ ಕಂಪ್ನಿ ಆಪ್ರೇಟರ್ ಸೇರಿಸಿದ್ರು, ಇಲ್ಲಿ ಹೋಗೋ ಒಳ್ಳೆಯವರು ಓನರ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಶಿಸ್ತಾಗೆ ಇಲ್ಲಿ ಬಂದು ಸೇರಿಕೊಂಡೆ. ಆವಾಗ ನನಗೆ ಈ ಕೆಲಸ ಕಲಿಯೋಕ್ಕೆ ಮುಂಚೆ 4,000 ಸಂಬಳ ಇತ್ತು. ಸೊ ಇಲ್ಲಿಗೆ ಬಂದಾಗ ನನ್ನನ್ನು ಸೇರಿಸ್ಕೊಂಡಲ್ಲ, 6,000 ಸಂಬಳ ಕೊಡ್ತಾಯಿದ್ರು. ಅವಾಗ 6,000 ಸಂಬಳ ತೊಗೊಂಡು ಹೀರೋ ಥರ ಜಾಲಿ ಮಾಡ್ಕೊಂಡಿದ್ದೆ. ಇವಾಗ ಏನು ಮಾಡ್ತೀರಾ ಫ್ರೆಂಡ್ಸ್, ಎಷ್ಟೇ ದುಡಿದ್ರೂ ಆ ಜಾಲಿ ಮಾಡೋಕ್ಕಾಗ್ತಿಲ್ಲ. ಇವಾಗ ದುಡಿತಾ ಇದ್ದೀನಿ ಜಾಸ್ತಿ, ಆದರೆ ಸೇವ್ ಮಾಡೋಕ್ಕಾಗ್ತಿಲ್ಲ. ಕಮಿಟ್ಮೆಂಟ್ಗಳು ಅದೇ ಥರ ಇದೆ, ಮನೆಯದು ಸಮಸ್ಯೆಗಳು, ಲೋನು, EMI ಪ್ರತಿಯೊಂದನ್ನು ಸಹ ಎಷ್ಟು ನಾವು ಜಾಸ್ತಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗುತ್ತೆ, ಕಮಿಟ್ಮೆಂಟ್ ಮಾಡ್ಕೊಳೋದು ನಾವು ಬೇರೆ ಬೈಯೋಕ್ಕಾಗುತ್ತಾ? ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಕಮಿಟ್ಮೆಂಟ್ ನಾವೇ ತೀರಿಸ್ಕೋಬೇಕು. ಇನ್ನೊಂದು 2 ತಿಂಗಳಲ್ಲಿ ಬೇರೆ ಮದುವೆ ಇದೆ, ಮದುವೆ ಫಿಕ್ಸ್ ಬೇರೆ ಆಗಿದೆ, ಅದಕ್ಕೆ ಬೇರೆ ದುಡ್ಡು ಹಂಚ್ಬೇಕು. ಇವಾಗ ಏನು ಮಾಡೋದು ಹೇಳಿ, ದುಡ್ಡಿರೋರಿಗೆ ಹೆಣ್ಸು ಸಿಗ್ತಾಯಿಲ್ಲ. ನಮಗೂ ಹೆಣ್ಣು ಸಿಕ್ಕಿಲ್ಲ ಬಿಡಿ, ನಾನು ಲವ್ ಮಾಡಿ ಮದುವೆ ಮಾಡ್ಕೊತಾ ಇರೋದು. ಸೊ ಲವ್ ಮ್ಯಾರೇಜು ಹೆಂಗೋ ನಮ್ಮ ಮತ್ತೆ ನಾವು ಒಪ್ಪಿಸಿ ಅಷ್ಟೇ. ನೋಡಿ, ಹುಷಾರು ಬೇರೆ ಇಲ್ಲ, ಆದ್ರೂ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ ದಯವಿಟ್ಟು. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದ್ರು ಬೈಯಂಗಿದ್ರೆ ಬೈರಿ ಕಮೆಂಟ್ ಬಾಕ್ಸಲ್ಲಿ. ಇಲ್ಲ ಅಂತಂದರೆ ಏನಾದ್ರು ಹೇಳಂಗಿದ್ರೆ ಹೇಳಿ, ಇಲ್ಲ ಕೆಲವೊಂದು ಸಜೆಷನ್ ಕೊಡೋಂಗಿದ್ರೆ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಅದು ಬಲವಂತ ಏನಿಲ್ಲ, ನಿಮಗೆ ಇಷ್ಟ ಆದರೆ ಮಾಡಿ. ನಾನೇನಂದರೆ ಇದೇ ಥರ ವೀಡಿಯೋ ಆಗ್ತಾರಲ್ಲ, ವೆರೈಟಿ ವೀಡಿಯೋ ಆಗ್ತಾ ಇರ್ತೀನಿ. ಸೊ ಹಂಗಾಗಿ ನಿಮ್ಗೆ ಏನು ಬೋರ್ ಹೊಡೆಯಲ್ಲ, ಒಂದೇ ಥರ ವೀಡಿಯೋ ಮಾಡಾಕ್ತೀನಿ ಅಂತ. ಇವತ್ತು ಕೆಲಸದ ಮಾಡಾಕಿದ್ರೆ ನಾಳೆ ಎಲ್ಲ ಟ್ರಿಪ್ ಹೋಗೋದು ಮಾಡಾಕಿರ್ತೀನಿ, ಇಲ್ಲ ಆಟೋ ಓಡಿಸೋದ್ರ ಬಗ್ಗೆ ಮಾಡಾಕಿರ್ತೀನಿ, ನೋಡಬೇಕು. ಸೊ ನಾನು ಆಟೋನ ಬೇರೆ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದ್ರದ್ದೊಂದು ಪೂರ್ತಿ ವೀಡಿಯೋ ಮಾಡಿ ನೀಟಾಗಿ ಹಾಕ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡಿ. ಸೊ ಇದಷ್ಟು ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಹೇಳಿದ್ನಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇದೇ ಥರ ಫ್ಯಾಕ್ಟ್ರಿಗಳ್ದು ಏನಾದ್ರು ವೀಡಿಯೋ ಬೇಕು, ಅಥವಾ ನಮ್ಮ ಕೆಲಸದ ಬಗ್ಗೆ, ಮಿಷಿನ್ ಬಗ್ಗೆ ಏನಾದ್ರು ನಿಮಗೆ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಹೇಳ್ಬಲ್ಲೆ, ಅದಕ್ಕೆ ಮೇಲೆ ಜಾಸ್ತಿ ಕೇಳಿದ್ರೆ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ನಾವು ಎಜುಕೇಟೆಡ್ಗಳೆಲ್ಲ ಓದಿಲ್ಲ, ಎಕ್ಸ್ಪೀರಿಯನ್ಸ್ ಕೆಲಸ ಮಾಡ್ತಾ ಇರೋದು ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.